ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ನಾಳೆಯಿಂದ ಜನಾಂದೋಲನ ಹೋರಾಟಕ್ಕೆ ಮುಂದಾಗಿದೆ. ಇದರ ನಡುವೆ ಕೋವಿಡ್ ಅಕ್ರಮದ ವರದಿ ಬಗ್ಗೆ ನಾವು ಎದೆಗುಂದಲ್ಲ ಅಂತ ವಿಜೇಂದ್ರ ಗುಡುಗಿದ್ದಾರೆ. ಯಾವ ಗೊಡ್ಡು ಬೆದರಿಕೆಗೂ ಭಾರತೀಯ ಜನತಾ ಪಾರ್ಟಿ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎಲ್ಲಿ ನಿಮ್ಗೆ ಕ್ರೋಢೀಕರಿಸಿದ್ದು? ಈಗ ನೀವು ಕ್ರೋಢೀಕರಿಸ್ತಾ ಇದ್ದೀರಿ 60%, 70% ಏರಿಸ್ಕೊಂಡು. ಕೋವಿಡ್ ಅಕ್ರಮದ ಬಗ್ಗೆ ಎರಡನೇ ಮಧ್ಯಂತರ ವರದಿ. ಬಿಜೆಪಿ ನಾಯಕರಿಗೆ ಶುರುವಾಯ್ತಾ ಆತಂಕ. ಕೋವಿಡ್ ಸಂದರ್ಭ ವೈದ್ಯಕೀಯ ಪರಿಕರಗಳ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಹಗರಣದ ತನಿಖೆಗಾಗಿ ಸರ್ಕಾರ ನೇಮಿಸಿದ್ದ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅಧ್ಯಕ್ಷತೆಯ ಆಯೋಗ ನಿನ್ನೆಯಷ್ಟೇ ತನ್ನ ಎರಡನೇ ಮಧ್ಯಂತರ ವರದಿ ಸಲ್ಲಿಸಿದೆ. 1500 ಪುಟಗಳ ಮೊದಲ ಮಧ್ಯಂತರ ವರದಿಯಲ್ಲಿ ಸಿಎಂ ಆಗಿದ್ದ ಯಡಿಯೂರಪ್ಪ ಮತ್ತು ಆರೋಗ್ಯ ಸಚಿವರಾಗಿದ್ದ ಸುಧಾಕರ್ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ, ವೈಯಕ್ತಿಕ ಲಾಭ ಮಾಡಿಕೊಂಡಿದ್ದಾರೆ. ಇದರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಸುವಂತೆ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಎನ್ನಲಾಗಿತ್ತು. ಇದೀಗ 7 ಸಂಪುಟದ 1808 ಪುಟಗಳ ಈ ವರದಿಯಿಂದ ಬಿಜೆಪಿ ನಾಯಕರಿಗೆ ಸಂಕಷ್ಟ ಎದುರಾಗಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಮುದ್ರಿತ ಬಾಕ್ಸ್ನಲ್ಲಿ ಇರುವ ಈ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಹಸ್ತಾಂತರಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಮಂಡಿಸುವಂತೆ ಸೂಚಿಸಿದ್ದಾರೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದು ಮಂಡನೆಯಾಗುತ್ತೋ ಇಲ್ಲವೋ ಅನ್ನೋ ಸ್ಪಷ್ಟತೆ ಇಲ್ಲ. ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದಾಗ ಕೋವಿಡ್ ವರದಿ ನೆನಪು. ಇದಕ್ಕೆ ನಾವು ಹೆದರೋದಿಲ್ಲ ಎಂದ ವಿಜಯೇಂದ್ರ. ಮುಖ್ಯಮಂತ್ರಿ ಕುರ್ಚಿ ಅಲಗಾಡುತ್ತೆ ಅನ್ನುವಾಗ ಅವರಿಗೆ ಒಳ ಮೀಸಲಾತಿ ವಿಚಾರ ನೆನಪಿಗೆ ಬರುತ್ತೆ. ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಾಗ ಕಾಂಗ್ರೆಸ್ನವರಿಗೆ ಕೋವಿಡ್ನಂತಹ ವರದಿಗಳು ನೆನಪಿಗೆ ಬರ್ತಾವೆ. ಆದ್ರೆ ಇಂತಹ ಗೊಡ್ಡು ಬೆದರಿಕೆಗೆ ನಾವು ಜಗ್ಗಲ್ಲ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ನಾಳೆಯಿಂದ ಮತ್ತೆ ಹೋರಾಟ ಆರಂಭಿಸುವುದಾಗಿ ಹೇಳಿದ್ದಾರೆ. ನಾಳೆಯಿಂದ ಈ ಭ್ರಷ್ಟ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವಾಗ ಮುಖ್ಯಮಂತ್ರಿಗಳ ಕುರ್ಚಿ ಅಳ್ಳಾಡ್ತಿದೆ ಅಂತ ಹೇಳ್ತಾರೆ, ಅವಾಗ ಒಳ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ. ಯಾವಾಗ ಮುಖ್ಯಮಂತ್ರಿಗಳ ಕುರ್ಚಿ ಅಭದ್ರ ಅನ್ಸುತ್ತೋ ಅವಾಗ ಕಾಂತರಾಜ್ ವರದಿ ನೆನಪಾಗ್ತದೆ. ಯಾವಾಗ ಬಿಜೆಪಿ ಹೋರಾಟ ಪ್ರಬಲ ಆಗಿ ಹೋಗ್ತದೋ ಅವಾಗ ಈ ರೀತಿ ವರದಿಗಳು ಮುಂಚೂಣಿಗೆ ಬರ್ತದೆ. ಯಾವ ಗೊಡ್ಡು ಬೆದರಿಕೆಗೂ ಭಾರತೀಯ ಜನತಾ ಪಾರ್ಟಿ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇನ್ನು ಕೋವಿಡ್ ಅಕ್ರಮದ ವರದಿ ಬಗ್ಗೆ ಪರಿಷತ್ ಸದಸ್ಯ ಸಿಟಿ ರವಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ತಿರುಗೇಟು ನೀಡಿದ್ದಾರೆ. ಈ ತಿಂಗಳು 7ನೇ ತಾರೀಕಿಂದ ಸುಮಾರು 16 ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನ ಮಾಡ್ತಾ ಇದ್ದೀರಿ. 4 ಹಂತದ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಎಲ್ಲಿ ಕ್ರೋಢೀಕರಿಸಿದ್ದು? ಎಲ್ಲೋಯ್ತು ಕ್ರೋಢೀಕರಿಸೋದು? ಎಲ್ಲೋಯ್ತು ಕ್ರೋಢೀಕರಿಸಿದ್ದು? ದಿನ ಬೆಲೆ ಏರಿಕೆ ಬರೆ ಎಳಿತಾ ಇದ್ದೀರಲ್ಲ, ಬೆಲೆ ಏರಿಕೆ ಬರೇನಾ? ಇನ್ಯಾವ್ದು ಬಿಟ್ಟಿದ್ದೀರಿ ಬೆಲೆ ಏರ್ಸೋದು? ನೀವು ಎಲ್ಲ ಬೆಲೆ ಏರ್ಸಾಯ್ತು, ಇನ್ಯಾವ್ದು ಉಳ್ಕೊಂಡಿದೆ ನಿಮಗೆ? ಎಲ್ಲಿ ನಿಮ್ಗೆ ಕ್ರೋಢೀಕರಿಸಿದ್ದು? ಈಗ ನೀವು ಕ್ರೋಢೀಕರಿಸ್ತಾ ಇದ್ದೀರಿ 60%, 70% ಏರ್ಸ್ಕೊಂಡು. ನಿಮ್ಮ ಮನೇಲಿ ಕೂಡಿಡ್ತಾ ಇದ್ದೀರಿ ಅಷ್ಟೇ. ಎಲ್ಲರೂ ಅಂಗಡಿ ಬಾಗಿಲು ತಿಕ್ಕೊಂಡಿದ್ದೀರಿ. ಕೋವಿಡ್ ಅಕ್ರಮದ ಕುರಿತು ಎರಡನೇ ವರದಿಯಲ್ಲಿ ಏನಿದೆ ಅನ್ನೋದು ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ ಇದನ್ನ ಯಾವ ರೀತಿ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಇನ್ನು ಸರ್ಕಾರದ ವಿರುದ್ಧ ವಾರ್ ಶುರು ಮಾಡ್ತೀನಿ ಎಂದಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಯುದ್ಧ ಅಂದ್ರೆ ಬಂದೂಕು ಹಿಡಿದು ಮಾತನಾಡ್ತಾರ ಅಂತ ವ್ಯಂಗ್ಯವಾಡಿದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಅವರು ಕೇಂದ್ರದ ಸಚಿವರಿದ್ದಾರೆ, ಅತ್ಯಂತ ಒಳ್ಳೆ ದೊಡ್ಡ ಖಾತೆನೂ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಏನು ಆ ರೀತಿ ಸಲಹೆ ಕೊಡ್ತಾರೆ ಅದನ್ನು ನೋಡೋಣ, ಸಲಹೆ ಬಂದಾಗ ತಗೊಳ್ಳೋಣ. ಈ ರಾಜಕೀಯದಲ್ಲಿ ಯುದ್ಧ ಅಂದರೆ ಏನು ಬಂದೂಕ ಹಿಡ್ಕೊಂಡು ಯುದ್ಧ ಮಾಡ್ತಾರೆ? ಯುದ್ಧ ಅಂದರೆ ಟೀಕೆ ಟಿಪ್ಪಣಿಗಳು ಅಂತ ನಾವು ಭಾವಿಸ್ಕೊಳ್ತೀವಿ. ಅದಕ್ಕೆಲ್ಲ
ಸರ್ಕಾರ ಉತ್ತರ ಕೊಡೋದಕ್ಕೆ ಸಮರ್ಥವಾಗಿದೆ. ಕೊಡ್ತೀವಿ. ಆ ಸಂದರ್ಭದಲ್ಲಿ ಅವರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀನಿ ಹಾಗೆ ಅಂತ ಏನೋ ಹೇಳಿದ್ದಾರೆ. ಅವ್ರು ಬಿಡುಗಡೆ ಮಾಡಿದ ಮೇಲೆ ತಾನೇ ನಾವು ಉತ್ತರ ಕೊಡೋದು. ರಾಜ್ಯದ ಜನನೇ ತೀರ್ಮಾನ ಮಾಡಬೇಕು, ನಾವು ಹೇಳೋಕ್ಕಾಗುತ್ತಾ? ರಾಜ್ಯದ ಜನ